ನೋಡಿ ಆಂಟಿ, ಅಲ್ಲಿ ರೀ ಸೀಮನ್ನ ಒಳಗಡೆ ಬೈಯೋದಾಗ್ಲಿ ಅಥವಾ ಏನಾದ್ರೂ ಅನ್ನೋದಾಗ್ಲಿ ಏನು ಮಾಡಕ್ ಹೋಗ್ಬೇಡಿ ನೀವು. ಅವಳಿಗೆ ಹಠ ಜಾಸ್ತಿ. ನೀವೇನಾದ್ರೂ ಬೈದ್ರೆ ಅವಳ ಗ್ಯಾರಂಟಿ ನಿಮ್ಮ ಮನೆಗಂತೂ ಬರಲ್ಲ, ಕಿರಣ್ ಜೊತೆ ಅಂತೂ ಇರಲ್ಲ. ಅವಳ ಜೀವನನೂ ಹಾಳಾಗೋಗುತ್ತೆ, ನಿಮ್ಮ ಮಗನ ಜೀವನನೂ ಹಾಳಾಗೋಗುತ್ತೆ. ಯೋಚನೆ ಮಾಡಿ. ನೀವು ಬೈಯದ್ ಗಿಯದ್ ಮಾಡಂಗಿದ್ರೆ ಇಲ್ಲೇ ಇದ್ಬಿಡಿ. ಇಲ್ಲಮ್ಮ, ನಾನು ಯಾಕೆ ಬೈಯಕ್ ಹೋಗೋಣ ಹೇಳು? ನನ್ನ ಮಗ ಮಾಡಿರೋ ತಪ್ಪಿಗೆ ಆ ಹುಡುಗಿಗೆ ಯಾಕೆ ಬೈಯಕ್ ಹೋಗೋಣ? ಈ ನನ್ನ ಮಗ ಸುಳ್ಳು ಹೇಳಿ ಮದ್ವೆ ಆಗ್ಯವನೆ, ಅವಳದೇನು ತಪ್ಪಿಲ್ಲ ಬಿಡು. ಈ ಕಾಲದಾಗೆ ಲವ್ ಮಾಡಿ ಓಡೋಗ್ ಮದ್ವೆ ಆಗೋದು ತುಂಬಾ ಜನ ಇದ್ದಾರೆ, ಕಾಮನ್ ಆಗ್ಬಿಟ್ಟೈತೆ. ಆದ್ರೆ ಈ ನನ್ನ ಮಗ ನಿಜ ಹೇಳ್ಬೇಕಾಗಿತ್ತು. ನಿಜ ಹೇಳಿ ಮದ್ವೆ ಆಗಿದ್ರೆ ಆ ಹುಡುಗಿ ಇವತ್ತು ಈ ತರ ಮಾಡ್ತಿರ್ಲಿಲ್ಲ ಬಿಡು. ಆ ಹುಡುಗಿದ್ ಏನು ತಪ್ಪಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾಕೆ ಬೈಯಕ್ ಹೋಗೋಣ? ಇವನ್ಗೆ ಇಟ್ಕೊಂಡು ಒದಿಬೇಕು ಅನ್ನಿಸ್ತೈತೆ. ಏನ್ ಮಾಡೋದು, ನನ್ನ ಮಗ ಅಂತ ಸುಮ್ಮನೆ ಇದ್ದೀನಿ. ಸರಿ ಆಂಟಿ, ಒದಿಯಕ್ ಏನು ಹೋಗ್ಬೇಡಿ. ನಿಮ್ಮ ಮಗ ಸೊಸೆ ನಿಮ್ ಜೊತೆ ಇರ್ತಾರೆ. ಈಗ ನೀವೇನೋ ಆಸ್ತಿ ಗೀಸ್ತಿ ಅಂತಿದ್ರಲ್ಲ, ಅದನ್ನ ಪಡ್ಕೋಬೇಕು ಅಂತಂದ್ರೆ ನಿಮ್ ಸಂಸಾರ ಮೊದಲು ಚೆನ್ನಾಗಿರ್ಬೇಕು. ನಿಮ್ ಮಗ ಸೊಸೆ ನಿಮ್ ಜೊತೆ ಚೆನ್ನಾಗಿರ್ಬೇಕು. ಅವಾಗ್ಲೇ ನೀವು ಅದೇ ಲಾವಣ್ಯರ ಅಮ್ಮ ಅಪ್ಪನ ಹತ್ರ ಆಸ್ತಿ ಬರ್ಸ್ಕೊಳಕ್ ಆಗೋದು. ಇಲ್ಲಾಂದ್ರೆ ನೀವೇ ಕಿತ್ತಾಡಿದ್ರೆ ಯಾವ ಆಸ್ತಿನೂ ಸಿಗಲ್ಲ, ಏನು ಸಿಗಲ್ಲ ನಿಮ್ಗೆ, ಬಿಡಿಗಾಸನು ಸಿಗಲ್ಲ. ಅದೇನೋ ಹೇಳಿದ್ರಲ್ಲ, ನಿಮ್ ಗಂಡನ ಆಸ್ತಿ ಆಮೇಲೆ ಲಾವಣ್ಯರ ಅಪ್ಪನ ಆಸ್ತಿ ಎಲ್ಲ ಸಿಗ್ಬೇಕು ನಮ್ಗೆ ಅಂತ. ನಿಮ್ ಗಂಡನ ಆಸ್ತಿನೂ ಸಿಗ್ದಂಗಾಗುತ್ತೆ. ಈ ತರ ಜಗಳ ಮಾಡ್ಕೊಂಡಿದ್ದೆ ಮನೆಗೆ. ಹೌದಮ್ಮ, ನೀನು ಜಗಳ ಮಾಡಬೇಡ, ಸುಮ್ಮನಿರು. ಸೀಮಾ ಒಳ್ಳೆಯವಳು, ಅವಳು ಓದಿದಾಳೆ. ಕೆಲ್ಸಕ್ಕೆ ಹೋದ್ರೆ ಏನಿಲ್ಲ ಅಂತಂದ್ರು 50,000 ಸಂಬಳ ತಮ್ತಾಳೆ. ಇಂಜಿನಿಯರಿಂಗ್ ಮಾಡ್ಯವಳೆ. ಏನಂದೆ? ಇಂಜಿನಿಯರ್ ಓದಿವಳ ಅವಳು? ನಿಜನೇನು? ಹೌದಮ್ಮ, ನಿಜಾನೇ. ಬೇಕಂದ್ರೆ ರೀಮನ್ನೇ ಕೇಳು. ಏನೇಮ್ಮಯ್ಯ, ನನ್ನ ಮಗ ಹೇಳ್ತಾ ಇರೋದು ನಿಜನಾ? ಸೀಮಾ ಇಂಜಿನಿಯರ್ ಓದಿವಳ? ಹೌದಾಂಟಿ, ನಾನು ಇಂಜಿನಿಯರಿಂಗೆ, ಅವಳು ಇಂಜಿನಿಯರಿಂಗೆ ಓದಿರೋದು. ಯಾಕೆ? ನನಗೆ ಗೊತ್ತಿರ್ಲಿಲ್ಲ. ಇದನ್ನ ಮೊದ್ಲೇ ಹೇಳ್ಬಾರ್ದಾಗಿತ್ತಾ? ಅಯ್ಯೋ, ಇಂಜಿನಿಯರ್ ಓದಿರೋ ಹುಡುಗಿನ ಸೊಸೆ ಅಂತ ಒಪ್ಕೊಳಕ್ಕೆ ನನಗೆ ಏನ್ ತೊಂದ್ರೆ ಹೇಳು? ನಡಿ, ಈಗ್ಲೇನೆ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ. ಅವಳು ಕೆಲ್ಸಕ್ಕೆ ಹೋದ್ರೆ ಏನಿಲ್ಲ ಅಂದ್ರು 50,000 ಸಂಬಳ ತಾಂತಾಳೆ ಅಂತ ಹೇಳ್ತಾ ಇದ್ದಾನೆ ನಮ್ ಕಿರಣ. 50,000 ಸ್ಟಾರ್ಟಿಂಗ್ಗೆ ತಾಂಡ್ರೆ ಇನ್ನು ಹೋಗ್ತಾ ಹೋಗ್ತಾ ಒಂದ್ 6 ತಿಂಗಳು ವರ್ಷ ಹೋದ್ರೆ 1,00,000 ಸಂಬಳ ಆಗಲ್ವಾ? ಅದೆಲ್ಲ ನಮ್ಗೆ ಅನುಕೂಲ ತಾನೇ? ಅಯ್ಯೋ, ಇದನ್ನೆಲ್ಲ ಹೇಳ್ಬೇಕ ಬೇಡವೋ? ಈ ನನ್ ಮಗನು ದಡ್ಡ ನನ್ ಮಗ ಏನು ಹೇಳಿಲ್ಲ. ನೀನಾದ್ರೂ ಹೇಳ್ಬೇಕು ಬೇಡ್ವೆ ಅಮ್ಮಯ್ಯ? ಅಯ್ಯೋ ಆಂಟಿ, ಈಗ ಅದೆಲ್ಲ ಬೇಡ, ಬನ್ನಿ ಒಳಗಡೆ ಹೋಗೋಣ. ಸರಿ ಆಯ್ತು, ನಡಿ ನಡಿ. ಅಯ್ಯೋ, ನನ್ಸು ಎಂತ ಒಳ್ಳೆ ಸೊಸೆನ ನಾನು ಬೈದು ಕಳಿಸ್ಬಿಟ್ನಲ್ಲ ಪಾಪ. ಈ ದಡ್ಡ ನನ್ ಮಗನೇ ಹೇಳಕ್ ಆಗ್ತಿರ್ಲಿಲ್ರಿ. ಅವಳು ಇಂಜಿನಿಯರಿಂಗ್ ಓದವಳೆ, ಕೆಲ್ಸಕ್ಕೆ ಹೋದ್ರೆ 50,000 ಸಂಬಳ ತತ್ತಾಳೆ ಅಂತಾನ. ಏನು ಗೊತ್ತಾಗಲ್ಲ ಕಣೋ ನಿಮ್ಗೆ ಕಿರಣ. ನಡಿಯಮ್ಮ ಈಗ. ಸೀಮಾ, ಸೀಮಾ, ಏನಮ್ಮ ರೀಮಾ? ಇವ್ರನ್ನ ಕರ್ಕೊಂಡ್ ಬಂದಿದ್ಯ ಇಲ್ಲಿಗೆ? ಏನೇ ಮಾದೇವಿ, ನಿನ್ ಮಗ ನನ್ ಮಕ್ಕಳ ಮಗಳಿಗೆ ಮೋಸ ಮಾಡೇನೆ, ತಿರ್ಗಾ ಏನು ಅಂತ ಮಕ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ನೀನು ನಿನ್ ಮಗನೂ? ನಾಚಿಕೆ ಆಗಲ್ವೇ? ಕಿರಣ, ಹೋಗೋ. ಅವಳಂತೂ ನಿನ್ ಏನ್ ಹೇಳಿದ್ರು ನಿನ್ ಜೊತೆ ಬರಕಂತೂ ಅವಳಿಗೆ ಸುತಾರಾಮ್ ಹೋಗ್ತಾ ಇಲ್ಲ. ಹೋಗು ಸುಮ್ನೆ. ಅಯ್ಯೋ ಜಯಕಯ್ಯ, ನೀನ್ ಏನ್ ಹಿಂಗಂತ ಇದ್ಯಾ? ಅಲ್ಲ, ಅವರಿಬ್ರು ಗಂಡ ಹೆಂಡತಿ ಮದ್ವೆ ಆಗ್ಯವ್ರೆ. ನಿಮ್ಮ ಅಕ್ಕಯ್ಯಗಂತೂ ಬುದ್ಧಿ ಇಲ್ಲ. ಆಯಮ್ಮಂತೂ ಮನೆಗೆ ಸೇರ್ಸಿಲ್ಲ, ಅಥವಾ ಮಗಳಿಗೆ ಏನಾಯ್ತು ಕಷ್ಟ ಸುಖ ಅಂತಾನ ನೋಡಕ್ ಬರ್ಲಿಲ್ಲ. ನೀನಂತೂ ಇದೇ ಊರಾಗ ಇದ್ಯಾ. ನಿಮ್ಮ ಅಕ್ಕನ ಮಗಳು ಆದ್ರೆ ನಿನ್ನ ಮಗಳಿದ್ದಂಗೆನೆ. ಅವಳ ಸಂಸಾರ ಸರಿ ಮಾಡಿ ಅವಳ ಜೀವನಕ್ಕೊಂದು ನೆಲೆ ತೋರ್ಸದ್ ಬಿಟ್ಟು ನೀನ್ ನಿಮ್ಮನೆಗೆ ಇಕ್ಕೊಂಡು ಕುಕ್ಕಣಿದ್ಯಲ್ಲ, ನಿಮ್ಮನೆಗೆ ಇಕ್ಕೊಂಡು ಯೋಸ್ತಿನ ಅಂತ ಕುಕ್ಕಂತೀಯ. ನಿಮ್ಮನೆಗೆ ಯೋಸ್ತಿನ ಇರಿಸ್ಕೊಂಬಕ್ಕಾಗುತ್ತೆ ಅವಳನ್ನ? ನನ್ ಸೊಸೆನ ನನ್ ಜೊತೆ ಕಳಿಸ್ಕೊಡು, ನಾವು ಬಂಗಾರದಂಗ್ ನೋಡ್ಕೊಂತೀವಿ ಅವಳನ್ನ. ಅವಳಿಗೆ ಏನು ತೊಂದರೆ ಮಾಡಲ್ಲ. ಏಯ್ ಮಾದೇವಿ, ಸುಮ್ಮನೆ ಹೋಗತ್ ಕಲ್ತ. ಓಹೋ, ಏನು? ಅಲ್ಲ, ಅವಳನ್ನ ಮನೆಗೆ ಸೇರ್ಸಲ್ಲ, ಸೊಸೆ ಅಂತ ಹೋಗ್ತಾಮಲ್ಲ ಹಂಗೆ ಹಿಂಗೆ ಅಂತ ಜೋರ್ ಮಾಡ್ತಿದ್ದಂತೆ. ಈಗ ನೋಡಿರಿ ಸೊಸೆ ಅಂತಾನ ಅಲ್ಲಿ ಕಿತ್ಕೊಂಡ್ ಬಂದಿದ್ಯಾ. ಏನು ಬಂಗಾರದಂಗ್ ನೋಡ್ಕೊಂತೀಯ ಅಂತಾನ? ಏನೇ ನೀನ್ ನೋಡ್ಕೊಂಬದು? ಅವಳು ಸುಪ್ಪತ್ತಿಗೆ ಬೆಳೆದಿರೋಳು, ನೀವು ಅದೆಲ್ಲ ಜೋಪಡೆಗಿದ್ದವಳು. ಅತ್ತವ್ರ ಮನೆಗೆ ಅದ್ ಹೆಂಗಿದ್ದೆ ಅಂತ ನನಗೂ ಗೊತ್ತೈತೆ. ನಿನ್ ಮಕ್ಳನ್ನ ಹೆಂಗೆ ಚಾಪೆ ಮೇಲೆ ಮನಸ್ತಿದ್ದೆ ಅಂತಾನ. ನನ್ನ ಮಕ್ಕಳ ಮಗಳು ಒಂದ್ ದಿವಸನೂ ಮಂಚ ಬಿಟ್ಟು ಕೆಳಗ್ ಮನಿ ಕಂಡಾಳಲ್ಲ ಅಂತದ್ರಾಗೆ ನಿಮ್ ಮನೆಗೆ ಸೊಸೆಯಾಗಿ ಬತ್ತಾಳ? ನಿನ್ ಮಗ ಮಾಡಿರೋ ಮೋಸಕ್ಕೆ ನಿನ್ ಮಗುಗೆ ಸರಿಯಾಗಿ ಬೆಂಡೆತ್ತ ಹೋಗಿ ಇಲ್ಲಿಗೆ ಯಾಕೆ ಬಂದಿದ್ಯಾ ಸೊಸೆ ಅಂತೆ ಸೊಸೆ? ಅಯ್ಯೋ ಜಯತ್ತೆ, ಅದು ನಮ್ಮಿಬ್ರು ಈ ಹುಡುಗಿ ರೀಮನೆ ಕರ್ಕೊಂಬಂದಿದ್ದು. ಸೀಮನ್ನು ನಿನ್ನೂ ಜೊತೆ ಮಾಡ್ತೀನಿ, ನಿಮ್ಮ ಮನೆ ಕರ್ಕೊಂಡು ಹೋಗ್ರಿ ಅಂತ ಈ ಹುಡುಗಿನೇ ಕರ್ಕೊಂಬಂದಿದ್ದು. ಅದಕ್ಕೆ ನಾವು ಬಂದಿದ್ದು. ರೀಮಾ ಹೇಳು ಅವತ್ತೆಗೆ. ಏಯ್, ಏನೇ ರೀಮಾ, ಏನ್ ನೀನು ಇವರಿಬ್ರು ಕರ್ಕೊಂಬಂದ? ಆಂಟಿ, ನಾನು ಸೀಮನ್ ಹತ್ರ ಮಾತಾಡ್ಬೇಕು. ಸೀಮನ್ ಕರೀರಿ. ಸೀಮಾ, ಸೀಮಾ, ಅವಳು ಯಾರ್ತಾಗೂ ಮಾತಾಡಂಗಿಲ್ಲ, ಯಾರನ್ನ ನೋಡೋದು ಇಲ್ಲ. ನೀನು ಇದೆಲ್ಲ ಮಾಡ್ತೀಯ ಅಂದ್ರೆ ನೀನು ಹೊರಟೋಗ್ತಾರ. ಏನು ಅವಳ ಫ್ರೆಂಡ್ ಅಂತ ಮನೆ ಸೇರ್ಸಿದ್ರೆ ನೀನೇನು ಹಿಂಗೆ ಇವರಿಬ್ರು ಕರ್ಕೊಂಬಂದು ಏನ್ ಮಾಡ್ಬೇಕು ಅಂತಿದ್ಯಾ ಇಲ್ಲಿ? ಏನ್ರೀಮಾ, ಏನು ಓಡ್ತಾ ಇದ್ಯಾ? ಅಲ್ಲ, ನೀನ್ ಈ ಪರಿಸ್ಥಿತಿಲಿ ಇದ್ದಾಗ ನಾನು ಊರಿಗೆ ಹೋದ್ರೆ ಸರಿಯಾಗುತ್ತಾ? ನನ್ ಬೆಸ್ಟ್ ಫ್ರೆಂಡ್ ಆಗಿ ನಿನ್ ಕಷ್ಟನ ಪರಿಹಾರ ಮಾಡಿ ಹೋಗ್ಬೇಕು ನಾನು. ನಿನಗೆ ಎಲ್ಲಿ ಸೇರ್ಸ್ಬೇಕು ಅಲ್ಲಿ ಸೇರ್ಸಿ ಆಮೇಲೆ ಹೋಗ್ತೀನಿ ಸೀಮಾ.
ಎಲ್ಲಿಗೆ ಸೇರಿಸ್ಬೇಕು ಅಂತಿದ್ಯಾ ರೀ ಮನನ್ನ? ಇವ್ರನ್ನ ಯಾಕೆ ಕರ್ಕೊಂಬಂದೆ? ಮೋಸಗಾರರು ಇವರು. ಸೀಮಾ, ನಾನು ಹೇಳೋ ಮಾತು ಸಮಾಧಾನದಿಂದ ಕೇಳಿಸ್ಕೊ. ನೀನು ನಿಮ್ ಚಿಕ್ಕಮ್ಮನ ಮನೆಗೆ ಎಷ್ಟು ದಿನ ಅಂತ ಇರ್ತೀಯ? ಎಷ್ಟು ದಿನ ಅಂತ ಇರ್ತೀಯ ಹೇಳು? ಎಷ್ಟು ದಿನ ಅಂದ್ರೆ ಸ್ವಲ್ಪ ದಿನ ಇರ್ತೀನಿ, ಆಮೇಲೆ ನಾನು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಎಲ್ಲಾದ್ರೂ ಹೋಗ್ತೀನಿ. ಎಲ್ಲೋದ್ರೂ ನೀನು ಒಂಟಿಯಾಗಿ ಜೀವನ ಮಾಡಕ್ಕಾಗಲ್ಲ. ನಿಮ್ಮ ಅಪ್ಪ ಅಮ್ಮ ಅಂತೂ ನಿನ್ನಂತೂ ಸೇರ್ಸಲ್ಲ. ಅದಕ್ಕೆ ಮದುವೆ ಆಗೋದಾಗಿದೆ. ಕಿರಣ್ ಜೊತೆ ಅವ್ರ ಮನೇಲಿ ಅವ್ರ ಅಮ್ಮ ಆ ತಂಗಿ ಎಲ್ಲರೂ ಇದ್ದಾರೆ. ಅವ್ರ ಜೊತೆ ಇರು. ನಾನಂತೂ ಇರಲ್ಲ, ಯಾವುದೇ ಕಾರಣಕ್ಕೂ ಇರಲ್ಲ ಕಣೆ ರೀಮಾ. ಇವ್ರ ಜೊತೆ ಮಾತ್ರ ನಾನು ಹೋಗಲ್ಲ. ಮೋಸಗಾರರು ಇವರು, ಮೋಸಗಾರರು. ಏನೇ ಜಯಮ್ಮ, ಅಲ್ಲ ನಿಮ್ಮ ಅಕ್ಕನ ಮಗಳನ್ನ ಗಂಡನ ಮನೆಗೆ ಕಳ್ಸೋದ್ ಬಿಟ್ಟು ಇಲ್ಲೇ ಇಕ್ಕೊಂಡಿದ್ಯಲ್ಲ. ಆ ಪಿಳ್ಳಿ ಹೇಳ್ತಾ ಇರೋದು ಸರಿಯಾಗಿ ಐತಿ. ಗಂಡನ ಜೊತೆಗೆ ಕಳ್ಸಕ್ಕಲ್ಕ. ನೀನ್ ಎಷ್ಟು ದಿನ ಅಂತ ಇಕ್ಕೆಂತಿ ನಿನ್ನ ಮನೆಗೆ? ವಾರ ಇಕ್ಕೆಬೋದು, 2 ದಿನ 15 ದಿವಸ ಇಕ್ಕೆಬೋದು. ಆಮೇಲೆ ಎಲ್ಲಿ ಕಳಿಸ್ತೀಯಾ? ಹಂಗಲ್ಲ ಕಣ್ಕೊಂಡಜ್ಜಿ, ಇವನು ಮೋಸ ಮಾಡಿ ಮದುವೆ ಮಾಡ್ಕೊಂಡವನಿ, ಶ್ರೀಮಂತ ಅದು ಇದು ಅಂತ ಹೇಳಿ. ಎಲ್ಲಾನ ಲಸ್ಮಕ್ಕೊಂದೆ ಪ್ಲಾನು. ನಮ್ಮ ಅಕ್ಕನ ಮನೆ ಆಸ್ತಿ ಹೊಡಿಯಕ್ಕೆ ಮಗು ಕೊಟ್ಲು. ನನ್ನ ಅಕ್ಕನ ಮಗುಗೆ, ನಮ್ಮ ಅಕ್ಕನ ಮಗಳನ್ನ ಈ ಮೈದ್ನನ್ ಮಗುಗೆ ತಂದ್ಕೊಂಡ್ಲು ಲಸ್ಮಕ್ಕ. ಅವಳದೇ ಪ್ಲಾನ್ ಎಲ್ಲಾನ ಆಸ್ತಿ ಹೊಡಿಯಕ್ಕೆ. ಅಯ್ಯೋ ಜಯಮ್ಮ, ಯಾಕೆ ಹಂಗ ಅನ್ಕೊಂತೀಯ? ಎಲ್ಲದಕ್ಕೂ ಅದೇನೋ ಹೇಳ್ತಾರಲ್ಲ, ಅದೇನೋಪ್ಪ ಗಾದೆ ನೆನಪಾಗ್ತಿಲ್ಲ. ಎಲ್ಲದಕ್ಕೂ ಲಸ್ಮಕ್ಕನೇ ಕಾರಣ ಅಂತ ಯಾಕೆ ಹೇಳ್ತೀಯ? ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ಹೇಳ್ತಾರಲ್ಲ, ಹಂಗೆ. ಅವಳೇನ್ ಮಾಡ್ತಾಳೆ? ಇವರಿಬ್ರು ಲವ್ ಮಾಡಿದ್ರೆ ನಿಮ್ಮ ಅಕ್ಕನ ಮಗಳು, ಅವಳ ಹೆಸರು ಅವಳಿಗೆ ಇರ್ಬೇಕಾಯ್ತು ಬುದ್ಧಿ. ಇವಳು ನಿಜ ಹೇಳ್ತಾನ ಸುಳ್ಳು ಹೇಳ್ತಾನ ಅಂತ ತಿಳ್ಕೊಂಬೋದು. ಏನೇ ಅಮ್ಮಯ್ಯ, ಇವಾಗ ನೀನು ಮೋಸ ಮಾಡ್ದ ಅಂತ ಇದೆಯಲ್ಲ, ಮೋಸ ಹೋಗಿರೋಳು ನೀನ್ ತಾನೆ. ಅವನೇನೋ ನೀನ್ ಶ್ರೀಮಂತರ ಮನೆ ಮಗಳು ಚೆನ್ನಾಗಿರ್ಬೋದು ಅಂತ ಮದುವೆ ಆಗ್ಯವನೆ ಆಸೆ ಪಟ್ಟು. ಆದ್ರೆ ನಿನ್ಗೆಲ್ಲೋಗಿತ್ತು ಜ್ಞಾನ? ತಿಳ್ಕೊಬೇಕಾಯ್ತು. ಅವನ ಆಸ್ತಿವಂತನ ಇಲ್ವಾ, ಯಾರ ಮಗ ಏನು ಎತ್ತ ಅಂತಲ್ಲ. ಅಲ್ಲ, ನಿಮ್ಮ ಮನೆಗೇನೆ ನಿಮ್ಮ ಅತ್ತಿಗೆ ಅವಳು ಲಾವಣ್ಯ, ಅವಳನ್ನಾದ್ರೂ ಕೇಳಕ್ಕಾಗ್ತಿರ್ಲಿಲ್ವಾ? ಅಂದ್ರೆ ಏನ್ ಗುಂಡಜ್ಜಿ ನಿನ್ ಮಾತಿನ ಅರ್ಥ? ನಮ್ ಸೀಮಂದೆ ತಪ್ಪು ಅಂತನ ಈಗ? ತಪ್ಪು ಅವಳದು ಒಬ್ಳದೇ ಅಲ್ಲ, ಇವಂದು ತಪ್ಪೇನೆ. ಕಿರಣಂದು ಸತ್ಯ ಹೇಳಿ ಅವನು ಮದ್ವೆ ಆಗ್ಬೇಕಾಗಿತ್ತು. ಮದ್ವೆ ಆಗ್ಬೇಕಾದ್ರೆ ಆಯ್ತು. ಅವಾಗಾದ್ರೂ ನನಗೆ ಸುಳ್ಳು ಹೇಳಿದ್ದೆ, ನಾನು ಕೋಟ್ಯಾಧೀಶ್ವರ ಅಲ್ಲ ಅಂತನ. ಆದ್ರೆ ಆ ಹುಡುಗಿನೂ ಅಷ್ಟೇನೆ, ನೀವು ಸುಳ್ಳು ಹೇಳ್ತಾ ಇದ್ದಾನೆ ನಿಜ ಹೇಳ್ತಾ ಇದ್ದಾನೆ ಅಂತನ ತಿಳ್ಕೊಬೇಕಾಯ್ತು. ಅಲ್ಲ, ಇವ್ರ ಅಕ್ಕಯ್ಯನೇ ಅವ್ರ ಮನೆಯಾಗ ಇದ್ದಾಳೆ, ತಿಳ್ಕೊಂಬಕ್ಕಾಗ್ತಿರ್ಲಿಲ್ವಾ? ಅಥವಾ ಸೀದಾ ಹೇಳಕ್ಕಾಗ್ದಿದ್ರೆ ಏನಾದರೂ ಇಂಡೈರೆಕ್ಟ್ ಆಗಿ ಆತನ ಕೇಳಿ ಹೇಳಿ ತಿಳ್ಕೊಬೇಕಾಗಿತ್ತು ತಾನೆ, ಅಷ್ಟೊಂದು ಭಯ ಇದ್ರೆ. ಅಯ್ಯೋ ಅಜ್ಜಿ, ಇವಳ ಲವ್ ವಿಷಯನ ಅವ್ರ ಅತ್ತಿಗೆ ಹೇಳಿದ್ಲು. ಆದ್ರೆ ಆ ಲಾವಣ್ಯ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಇವಳ ವಿಷಯದಲ್ಲಿ ತಲೆ ಹಾಕಲ್ಲ ಅಂತ ಹೇಳಿದ್ಲು. ಯಾಕಂದ್ರೆ ಅವಾಗ ಒಂದ್ಸಲ ಕಿಡ್ನಾಪ್ ಮಾಡಿಸಿದ್ಲಲ್ವಾ, ಅದಕ್ಕೆ. ಕಿಡ್ನಾಪ? ಯಾರನ್ನ ಕಿಡ್ನಾಪ್ ಮಾಡಿಸಿದ್ರಿ? ಸೀಮಾ ಲಾವಣ್ಯನ ಅವಾಗ ಜೈಲಿಗೆಲ್ಲ ಹೋಗಿದ್ಲು. ಅದಕ್ಕೆ ಆ ಲಾವಣ್ಯ ಇವಳ ಬಗ್ಗೆ ಏನು ಯಾವ ವಿಷಯನೂ ಅವ್ರ ಅಣ್ಣಂಗಾಗ್ಲಿ ಅವ್ರ ಮನೆಗೆ ಯಾರ ಹತ್ರನೂ ಹೇಳ್ತಾ ಇರ್ಲಿಲ್ಲ. ಹೌದಾ? ಅಯ್ಯೋ ದೇವ್ರೆ, ಲೇ ಕಿರಣ, ನಿನ್ನ ಹೆಂಡತಿ ಜೈಲಿಗೆಲ್ಲ ಹೋಗಿ ಬಂದೇವಳಂತಲ್ಲೋ? ಅಯ್ಯೋ ಅಮ್ಮ, ಅದೇನು ಆಗಲ್ಲ ಬಿಡು. ಲಾವಣ್ಯ ಏನೋ ಕಿತಾಪತಿ ನೆಡ್ಸಕ್ಕೆ ಹೋಗಿದ್ಲ, ಅದಕ್ಕೆ ಸಿಟ್ಟು ಬಂದು ಹಂಗೆಲ್ಲ ಮಾಡಿಸಿದಾಳೆ. ಆ ಲಾವಣ್ಯಂದೇ ತಪ್ಪು. ನೀನು ನನ್ನ ಹೆಂಡತಿ ಮೇಲೆ ಹಂಗೆಲ್ಲ ಮಾತಾಡಬೇಡ. ಸೀಮಾ ತುಂಬ ಒಳ್ಳೆಯವಳು. ಮತ್ತಿನ್ನೇನು, ಕಂತಗೂ ಬಂತು, ಸರಿ ಆಯ್ತು. ನೀನು ಒಳ್ಳೆಯವಳಲ್ಲ, ಇವನು ಒಳ್ಳೆಯವನಲ್ಲ. ಇಬ್ರು ಮೋಸ ಆಗಿ ಹೋಗಿದ್ದೀರಾ. ಇವನು ಮೋಸ ಮಾಡ್ಯಾನೆ, ನೀನು ಮೋಸ ಹೋಗಿದ್ಯಾ. ಇಬ್ರದು ತಪ್ಪೈತೆ. ಸುಮ್ಮನೆ ಒಪ್ಪತ್ಕೊಂಡು ಗಂಡನ ಜೊತೆ ಹೋಗಿ ಸಂಸಾರ ಮಾಡೋದು ಕಲ್ತ್ಕೊಳ್ಳೆ ಅಮ್ಮಯ್ಯ. ಜಯಮ್ಮ, ನಿಮ್ಮ ಅಕ್ಕನ ಮಗಳಿಗೆ ಬುದ್ಧಿ ಹೇಳಿ ಕಳ್ಸೋದು ಕಲ್ತ್ಕ. ಆಮೇಲೆ ನಿನ್ನ ಮೇಲೆ ಬರುತ್ತೆ ನೋಡು, ಅವ್ರ ಅಪ್ಪ ಅಮ್ಮನೇ ಬೈತಾರೆ. ನೀನ್ ಯಾಕೆ ಕೇಳಿದೆ, ಮನೆಗೆ ಯಾಕೆ ಸೇರಿಸಿದ್ದೆ ಅಂತ ನಿಮ್ಮ ಅಕ್ಕನೇ ಬಂದು ನಿನ್ನ ಉಗಿತಾಳೆ. ಅವಾಗ ಏನ್ ಮಾಡ್ತೀಯಾ? ನಾವೇ ಮನೆಯಿಂದ ಆಚೆಗೆ ಹಾಕಿದೀವಿ ಅಂದಮೇಲೆ ನೀನ್ ಯಾವಳು ನನ್ನ ಮಗಳನ್ನ ಕರ್ಕೊಂಬಂದು ಇಕ್ಕೆ ಮಕ್ಕೆ ಅಂತ ನಿಮ್ಮ ಅಕ್ಕನೂ ನಿಮ್ಮ ಮಾವನು ಬೈದ್ರೆ ಏನ್ ಹೇಳ್ತೀಯಾ? ಇದೇನಪ್ಪ ಇದು? ಈ ಗುಂಡೆ ಜಿಂಗಿ ಎದುರಿಸ್ತಾ ಇದ್ದಾಳೆ. ನಮ್ಮ ಅಕ್ಕ ಬಂದು ನನ್ನೇ ಬೈತಾಳೆ ಹಂಗಾದ್ರೆ. ಅಲ್ಲ ಕಣ್ಗುಂಡಜ್ಜಿ, ನಮ್ಮ ಅಕ್ಕ ಯಾಕೆ ನನಗೆ ಬೈತಾಳೆ? ನಾನು ಅವಳ ಮಗಳನ್ನ ಉಳಿಸ್ಕೊಂಡಿದ್ದೀನಿ. ಗಂಡನ ಜೊತೆ ಹೋಗಲ್ಲ ಅಂದಿದ್ಕೆ ಇವಳೇನಾದ್ರೂ ಹೋಗಿ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ? ಅದು ಸರಿ, ನೀನೀಗ ಮನೆ ಕರ್ಕೊಂಬಂದಿರೋದು ಒಳ್ಳೇದೇ ಆಯ್ತು. ಆದ್ರೆ ನೀನು ಮುಂದಕ್ಕೂ ನಿನ್ನ ಮನೆಗೆ ಇಕ್ಕೊಂಡ್ರೆ ನಿಮ್ಮ ಅಕ್ಕ ಸುಮ್ಮನೆ ಇರ್ತಾಳ, ನಿಮ್ಮ ಮಾವ ಸುಮ್ಮನೆ ಇರ್ತಾನ? ಹೇಳು, ಮದ್ವೆ ಆಗಿದ್ದಾಳೆ ಅಂದಮೇಲೆ ಗಂಡನ ಜೊತೆ ಕಳ್ಸೋದ್ ಬಿಟ್ಟು ನೀನ್ ಯಾಕೆ ಮನೆ ಕರ್ಕೊಂಬಂದು ಇಕ್ಕೊಂಡೆ? ನೀನೇ ಅವಳ ಜೀವನ ಹಾಳು ಮಾಡ್ತಾ ಇದೀಯ ಅಂತ ಅಂದ್ರೆ ಏನ್ ಹೇಳ್ತೀಯ ಅವಾಗ? ದೇವ್ರಿ, ಈ ಗುಂಡಜ್ಜಿ ಏನೇನು ಹೇಳಿ ಎದುರಿಸ್ತಾ ಇದ್ದಾಳಲ್ಲಪ್ಪ. ಆದ್ರೂ ಗುಂಡಜ್ಜಿ ಹೇಳೋದು ಸತ್ಯನೇ ಅಲ್ವಾ? ನನ್ನ ಮಗಳನ್ನ ನಾವೇ ಇಕ್ಕೊಂಡಿಲ್ಲ, ನಾವೇನೆ ಮನೆಯಿಂದ ಆಚೆಗೆ ಹಾಕಿದೀವಿ. ನೀನೇನು ಮನೆ ಕರ್ಕೊಂಬಂದು ಇಕ್ಕೊಂಡೆ ಅಂತ ನಮ್ಮ ಅಕ್ಕ ಕೇಳಿದ್ರೆ ನಾನೇನು ಹೇಳಿ? ನಮ್ಮ ಮಾವ ಅಂತೂ ಹೋಗಿತಾನೆ ಗ್ಯಾರಂಟಿ. ಹೌದೌದು, ಗುಂಡಜ್ಜಿ ಹೇಳ್ದಂಗೆ ಕಿರಣನ ಜೊತೆಗೆ ಅವ್ರ ಮನೆಗೆ ಕಳ್ಸೋದೇ ಒಳ್ಳೇದು. ನಾನಿಕ್ಕೊಂಡು ನಾನೇನು ಮಾಡೋಕ್ಕಾಗುತ್ತೆ? ನಾವೇ ತಾಪತ್ತಾಗಿದ್ದೀವಿ, ಇವಳನ್ನ ಎಲ್ಲಿಂದ ಸಾಕೋದು? ಹೌದೌದು, ಗುಂಡಜ್ಜಿ ಹೇಳೋದು ಸರಿಯಾಗಿ ಐತೆ. ಅಯ್ಯಪ್ಪ, ನನಗೆ ಈ ವಿಷಯ ಎಲ್ಲ ನಾ ತಲೆಗೆ ಬಂದೇ ಇರಲಿಲ್ವಲ್ಲ. ಅಯ್ಯೋ.
ನೋಡಮ್ಮ ಸೀಮಾ, ನೀನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನಾನು ಮಗುನ ಮದುವೆ ಆಗಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸೊಸೆ ಅಂತ ನಾನು ಕರಿತಾ ಇದ್ದೀನಿ. ಹೆಂಗ್ ಹೇಳಮ್ಮ ಜಯಮ್ಮ, ನಿಮ್ಮ ಅಕ್ಕನ ಮಗಳನ್ನ ಕಳಿಸ್ತೀಯೋ ಇಲ್ವೋ ಹೇಳಮ್ಮ. ನಾವೇನೋ ಕೇಳಕ್ ಬಂದಿದೀವಿ, ತಿರ್ಗಾ ನಾವು ಬರಲ್ಲ, ಕರಿಯಕ್ಕೂ ಬರಲ್ಲ, ಏನ್ಕೂ ಬರಲ್ಲ, ಬಂದ್ರೂ ಸೇರ್ಸ್ಕಮಲ್ಲ. ಇದೆ ಕೊನೆ ಅವಕಾಶ ನಿಮ್ಗೆ. ಜಯಮ್ಮ ಹೇಳು ಬೇಗ. ಸೀಮಾ ಹೇಳಮ್ಮ, ಹೋಗ್ತಿರೋ ಇಲ್ವೋ ಇವ್ರ ಜೊತೆ? ಗುಂಡಜ್ಜಿ, ನೀನು ಹೇಳಿದ್ದು 100ಕ್ಕೆ 100 ಸರಿಯಾದ ಮಾತು. ನಾನು ಇವಳನ್ನ ಕರ್ಕೊಂಬಂದು ಮನೆಗೆ ಇಕ್ಕೊಂಡ್ರೆ ನಂದೇ ತಪ್ಪಾಗುತ್ತೆ. ಸೀಮಾ, ಈಗ ನೀನು ನಿನ್ನ ಗಂಡ ನಿಮ್ಮ ಅತ್ತೆ ಜೊತೆಗೆ ಹೋಗೋದೇ ಒಳ್ಳೇದಮ್ಮ. ಚಿಕ್ಕಮ್ಮ, ನೀನು ಮನೆಯಿಂದ ಆಚೆ ಕಳಿಸ್ತಾ ಇದೀಯಾ? ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಅಯ್ಯೋ ಅಳಬೇಡ ಕಣೆ, ಅಳಬೇಡ, ಏನೂ ಆಗಲ್ಲ. ಅವರು ನಿನ್ನ ಚೆನ್ನಾಗೇ ನೋಡ್ಕೊಂತಾರೆ. ಗುಂಡಜ್ಜಿ ಹೇಳ್ದಂಗೆ ನೀನು ಅವನು ಸುಳ್ಳು ಹೇಳ್ತಾ ಇದ್ದಾನೆ ನಿಜ ಹೇಳ್ತಾ ಅಂತ ತಿಳ್ಕೊಬೇಕಾಯ್ತು. ನಿಂದು ತಪ್ಪೈತೆ. ಈಗ ಇಬ್ರದ್ದು ತಪ್ಪೈತೆ, 50-50. ಅವ್ನು ಸುಳ್ಳು ಹೇಳಿರೋದು ಅವನದು ತಪ್ಪು. ನೀನ್ ಅರ್ಥ ಮಾಡ್ಕೊಂಡೆ ಅವ್ನ ನಿಜ ರೂಪ ಏನು ಅಂತ ತಿಳ್ಕೊಂಡೆ ಮದುವೆ ಆಗಿರೋದು ನಿಂದು ತಪ್ಪೇನೆ. ಇಬ್ರು ತಪ್ಪೇ ಮಾಡಿದೀರ. ಸುಮ್ನೆ ಹೋಗು. ನೀನು ಎಲ್ಲಿರ್ಬೇಕು ಅಲ್ಲಿದ್ರೇನೆ ನಿನಗೆ ಬೆಲೆ ಗೌರವ ಎಲ್ಲನ. ಆಮೇಲೆ ನನ್ ಬೈತಾರೆ ಎಲ್ಲಾರು. ನೋಡ್ ಜಯಮ್ಮ, ಅಕ್ಕನ ಮಗಳು ಅಂತಾನ ಗಂಡನ್ನ ಮನೆ ಕಳಿಸ್ತಾನೆ ನಿಲ್ಲಿ ಇಕ್ಕೊಂಡು ಅವ್ರ ಜೀವನ ಹಾಳು ಮಾಡಿಡು ಅಂತಾನ. ನಿನ್ ಜೀವನ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೇನೆ. ಹೋಗಮ್ಮ, ಅಳ್ಬೇಡ, ಸುಮ್ನಿರು. ನಾನು ಇರ್ತೀನಲ್ಲ ಇಲ್ಲೇನೆ. ನಿನ್ನ ನೋಡ್ಕೊಂತೀನಿ, ಸುಮ್ನಿರು, ಅಳ್ಬೇಡ. ಹೌದು ಸೀಮಾ, ನೀನು ಕಿರಣ್ ಜೊತೆ ಹೋಗೋದೇ ಒಳ್ಳೇದು. ಅಳ್ಬೇಡ, ಸುಮ್ನಿರು, ಏನೂ ಆಗಲ್ಲ. ಅವನು ದುಡ್ದು ಸಾಕ್ತಾನೆ. ನೀನು ಇಂಜಿನಿಯರಿಂಗ್ ಓದಿದ್ಯಾ, ನೀನು ಕೆಲ್ಸಕ್ಕೆ ಹೋದ್ರೆ ಲಕ್ಷಾಂತರ ರೂಪಾಯಿ ಸಂಬಳ ದುಡಿಬೋದು, ಚೆನ್ನಾಗಿರ್ಬೋದು. ಸುಮ್ನಿರು, ಅಳ್ಬೇಡ. ಜಗ್ಗು ಅಣ್ಣ, ನಾನು ಅವನ ಜೊತೆ ಹೋಗಲ್ಲ. ಅವ್ನು ಸುಳ್ಳೇನು ಮೋಸ ಮಾಡಿದ್ದಾನೆ. ನಾನು ಅವನ ಜೊತೆ ಹೆಂಗ್ ಸಂಸಾರ ಮಾಡ್ಕೊಂಡಿರ್ಲಿ ಹೇಳು? ಪದೇ ಪದೇ ಅದೇ ನೆನಪಾಗ್ತಿರುತ್ತೆ, ಅವ್ನು ಮೋಸ ಮಾಡಿರೋದೇನೆ. ಈಗ ನೆನೆಸ್ಕೊಂಡು ಹತ್ರ ಏನ್ ಪ್ರಯತ್ನ ಹೇಳು? ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಈಗ ಹತ್ರ ಅದನ್ನೇ ಚಿಂತೆ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವ್ದು ಸಮಸ್ಯೆ ಬಗೆಹರಿಯಲ್ಲ. ನೀನು ಅವನ ಜೊತೆ ಹೋಗೋದೇ ಒಳ್ಳೇದು. ಹೌದು ಕಣೆ ಸೀಮಾ, ಅಳ್ಬೇಡ, ಸುಮ್ನಿರು, ಅಳ್ಬೇಡ, ಸುಮ್ನಿರಮ್ಮ, ಸುಮ್ನಿರು. ನಡಿ ಹೋಗೋಣ, ನಡಿ, ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅವ್ರನ್ನ ಚೆನ್ನಾಗಿ ನೋಡ್ಕೊಂತಾರೆ, ನಿಮ್ಮ ಅತ್ತೆ ನಿನ್ ಗಂಡ ಎಲ್ಲಾನ. ಅವ್ರದ್ದು ಆಸ್ತಿ ಐತೆ, ಅಡಿಕೆ ತೋಟ, ತೆಂಗಿನ ತೋಟ ಐತೆ. ಏನೋ ಒಂದಿಟ್ಟು ಕಮ್ಮಿ ಐತೆ ಅಷ್ಟೇನೆ, ನಿಮ್ಮಪ್ಪ ಇರೋಷ್ಟಿಲ್ಲ. ನಡಿ. ನೋಡ ಕಿರಣ, ಮಾದೇವಿ, ನಿಮ್ಗಿಬ್ರಿಗೂ ಹೇಳ್ತಾ ಇದೀನಿ, ನಮ್ ಸೀಮಾ ತುಂಬಾ ಸುಖವಾಗಿ ಬೆಳೆದವಳು. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಯಾವ್ದಕ್ಕೂ ಕೊರತೆ ಆಗ್ಬಾರ್ದು. ಹಂಗ ಗೊತ್ತಾಯ್ತಾ? ಸರಿ ಅತ್ತೆ, ಆಯ್ತು, ಚೆನ್ನಾಗಿ ನೋಡ್ಕೊಂತೀವಿ, ಕಳಿಸಿ. ಬರಮ್ಮ, ಬಾ ಹೋಗೋಣ. ಸೀಮಾ, ಅಳ್ಬೇಡ್ವೆ, ಎಲ್ಲ ಒಳ್ಳೇದಾಗುತ್ತೆ, ಸಮಾಧಾನ ಮಾಡ್ಕೊ. ಏನು ಒಳ್ಳೇದಾಗುತ್ತೋ ಏನೋ ಕಣೆ, ನನಗಂತೂ ಯಾವ್ದ್ರ ಮೇಲೂ ಇಂಟ್ರೆಸ್ಟೇ ಇಲ್ಲ ಇವಾಗ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.